ಕನ್ನಡ ಅಭಿಮಾನವನ್ನ ಪೆಹಲ್ಗಾಮ್ ಭಯೋತ್ಪಾದಕರ ದಾಳಿಗೆ ಹೋಲಿಸಿದ್ದ ಖ್ಯಾತ ಗಾಯಕ ಸೋನು ನಿಗಮ್ ಅವರನ್ನ ಸ್ಯಾಂಡಲ್ವುಡ್ನಿಂದ ದೂರ ಇಡೋದಕ್ಕೆ ಈಗ ಫಿಲ್ಮ್ ಚೇಂಬರ್ ನಿರ್ಧಾರ ಮಾಡಿದೆ. ಇದರ ಬೆನ್ನಲ್ಲೇ ತಮ್ಮ ತಪ್ಪನ್ನು ಅರಿತ ಬಾಲಿವುಡ್ ಗಾಯಕ ಸೋನು ನಿಗಮ್ ಕರ್ನಾಟಕವನ್ನ ಕನ್ನಡಿಗರ ಕ್ಷಮೆಯನ್ನ ಕೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. ಕನ್ನಡಿಗರ ಕಿಚ್ಚಿಗೆ ಮಂಡಿಯೂರಿದ ಬಾಲಿವುಡ್ ಗಾಯಕ, ಕೊನೆಗೂ ಕನ್ನಡಿಗರ ಕ್ಷಮೆ ಕೇಳಿದ ಸೋನು ನಿಗಮ್. ಕ್ಷಮಿಸಿ ಕರ್ನಾಟಕ ಎಂದು ಇನ್ಸ್ಟಾ ಪೋಸ್ಟ್. ಕನ್ನಡ ಹಾಡಿಗಾಗಿ ಒತ್ತಾಯ ಮಾಡಿದ್ದನ್ನ ಪಹಲ್ಗಾಮ್ ಉಗ್ರ ದಾಳಿಗೆ ತಳುಕು ಹಾಕಿದ ಗಾಯಕ ಸೋನು ನಿಗಮ್ಗೆ ಕನ್ನಡ ಚಿತ್ರರಂಗದಲ್ಲಿ ಅಸಹಕಾರ ತೋರುತ್ತಿದ್ದಂತೆ ಎಚ್ಚೆತ್ತು ಕನ್ನಡಿಗರ ಕ್ಷಮೆ ಕೇಳಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿರುವ ಬಾಲಿವುಡ್ ಗಾಯಕ ಸೋನು ನಿಗಮ್, ನಮಸ್ಕಾರ, ಕನ್ನಡಿಗರ ಪ್ರೀತಿಗಿಂತ ನನ್ನ ಅಹಂ ದೊಡ್ಡದಲ್ಲ, ನಾನು ಕನ್ನಡಿಗರಲ್ಲಿ ಕ್ಷಮೆ ಕೇಳುತ್ತೇನೆ ಎಂದು ಬರೆದುಕೊಂಡಿದ್ದಾರೆ. ವಿವಾದದ ಬಳಿಕ ಮತ್ತೆ ವಿಡಿಯೋ ಮೂಲಕ ಅವರು ಕ್ಷಮೆ ಕೇಳಬಹುದಾಗಿತ್ತು, ಆದರೆ 4 ಸಾಲು ಇಂಗ್ಲಿಷ್ನಲ್ಲಿ ಬರೆದು ಕ್ಷಮೆ ಯಾಚಿಸಿದ್ದಾರೆ. ಸೋನು ನಿಗಮ್ಗೆ ಸ್ಯಾಂಡಲ್ವುಡ್ ಶಾಕ್. ಕನ್ನಡ ಚಿತ್ರೋದ್ಯಮದಿಂದ ಸೋನುಗೆ ಅಸಹಕಾರ. ಸೋನು ನಿಗಮ್ ಬಂಧನಕ್ಕೆ ಕರವೇ ಪ್ರತಿಭಟನೆ. ಸೋನು ನಿಗಮ್ ಬಂಧಿಸಿದರೆ ಇಲ್ಲದಿದ್ದರೆ ಸೋನು ನಿಗಮ್ ಬಂಧಿಸಿದರೆ ಇಲ್ಲದಿದ್ದರೆ ಬೇಕೇ ಬೇಕು, ನ್ಯಾಯ ಬೇಕು. ಕರ್ನಾಟಕ ರಕ್ಷಣಾ ವೇದಿಕೆ ನಾಡಪರ ಹೋರಾಟಕ್ಕೆ ಕನ್ನಡ ಹಾಡು ಹಾಡಿ ಎಂದಿದ್ದಕ್ಕೆ ವಿವಾದಾತ್ಮಕ ಹೇಳಿಕೆ ನೀಡಿ ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿರುವ ಸೋನು ನಿಗಮ್ ವಿರುದ್ಧ ಕ್ರಮಕ್ಕೆ ಒತ್ತಡ ಹೆಚ್ಚುತ್ತಲೇ ಇದೆ. ಫಿಲ್ಮ್ ಚೇಂಬರ್ನಲ್ಲಿ ನಡೆದ ಪದಾಧಿಕಾರಿಗಳು, ನಿರ್ಮಾಪಕರು, ಸಂಗೀತ ನಿರ್ದೇಶಕರ ಸಭೆಯಲ್ಲಿ ಸೋನು ನಿಗಮ್ ವಿರುದ್ಧ ಮಹತ್ವದ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಕಾರ್ಯಕ್ರಮಗಳಲ್ಲಿ ಹಾಡಿಸುವುದು, ಮ್ಯೂಸಿಕಲ್ ನೈಟ್ಸ್, ಸಿನಿಮಾದಲ್ಲಿ ಹಾಡಿಸುವುದು ಸೇರಿದಂತೆ ಸೋನು ನಿಗಮ್ ಮೇಲಿನ ಅಸಹಕಾರಕ್ಕೆ ಕನ್ನಡ ಫಿಲ್ಮ್ ಚೇಂಬರ್ಗೆ ಅಂಗಸಂಸ್ಥೆಗಳಿಂದ ಸಂಪೂರ್ಣ ಒಪ್ಪಿಗೆ ಸಿಕ್ಕಿದೆ ಎಂದು ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಹೇಳಿದ್ದಾರೆ. ಸೋನು ನಿಗಮ್ಗೆ ನಿಷೇಧ ಕೋರಿ ಕನ್ನಡ ಸಂಘಟನೆಗಳು ಮನವಿ ಪತ್ರ ಕೊಟ್ಟಿವೆ. ಹೀಗಾಗಿ ಸಿನಿಮಾ ಜೊತೆಗೆ ಯಾವುದೇ ಕಾರ್ಯಕ್ರಮದಲ್ಲೂ ಸೋನು ಪಾಲ್ಗೊಳ್ಳುವಿಕೆ ಇರಬಾರದು. ಬೇಷರತ್ ಕ್ಷಮೆ ಯಾಚನೆ ಮಾಡೋವರೆಗೂ ಅಸಹಕಾರ ತೋರಿಸಲಾಗುವುದು ಎಂದು ನಿರ್ಮಾಪಕರ ಸಂಘದ ಅಧ್ಯಕ್ಷ ಉಮೇಶ್ ಬಣಾಕರ್ ಘೋಷಿಸಿದ್ದಾರೆ. ಇವತ್ತೇನು ನಮ್ಮ ಅಂಗಸಂಸ್ಥೆಗಳು ಎಷ್ಟಿದಾವೋ ಅಷ್ಟೂ ಕರೆದು ನಾವು ಚರ್ಚೆ ಮಾಡಿದಾಗ ಎಲ್ಲರೂ ಒಂದೇ ಒಂದು ಮಾತು, ಅವ್ರು ಯಾವುದೇ ರೀತಿಯ ನಮ್ಮ ಕರ್ನಾಟಕದಿಂದ, ನಮ್ಮ ಇಂಡಸ್ಟ್ರಿ ಬಿಡಿ ಎಂಟೈರ್ ಕರ್ನಾಟಕದಿಂದನೇ ಯಾವುದೇ ಒಂದು ಇದಕ್ಕೆ ಅವ್ರನ್ನ ಎಂಟರ್ಟೈನ್ ಮಾಡಬಾರ್ದು. ಒಂದು ಸಾಂಗ್ ಆಗಲಿ, ಒಂದು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಬರ್ತಾರಲ್ಲ, ಮ್ಯೂಸಿಕಲ್ ನೈಟ್ ಅದು ಇದು, ಯಾರು ಒಬ್ಬೊಬ್ಬ ಕನ್ನಡದವನಾಗಿದ್ದವನು ನಾವು ಅವನೇ ತೀರ್ಮಾನ ಮಾಡ್ಕೊಂಡು ನಾನು ಅವ್ರ ಹತ್ರ ಆಡಿಸೋದಿಲ್ಲ, ನಾನು ಅವ್ರಿಗೆ ಯಾವುದೇ ರೀತಿಯ ಇದಕ್ಕೆ ಕರೆಯೋದೇ ಇಲ್ಲ ಅನ್ನೋದು ಅವ್ರವ್ರಿಗೆ ಇದಾದಾಗ ಅವರು ಏನೂ ಮಾಡೋಕ್ಕಾಗಲ್ಲ. ಜೀವಮಾನದಲ್ಲಿ ಯಾವತ್ತೂ ಅವರು ಕ್ಷಮಾಪಣೆ ಹೇಳಿಲ್ಲ ಅಂದರೆ ಅಲ್ಲಿವರೆಗೂ ಅವರು ಹಾಗೆ ಇರ್ತಾರೆ. ಸೊ ಇವತ್ತು ಆಗಿರ್ತಕ್ಕಂತಹ ಈ ಒಂದು ತೀರ್ಮಾನ ಏನಿದೆ, ಅಸಹಕಾರದ ತೀರ್ಮಾನವನ್ನು ಪ್ರತಿಯೊಬ್ಬರು ನಾವು ಇವತ್ತು ತಗೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ಆಡಿಯೋ ಕಂಪನಿಯವ್ರನ್ನೂ ಕೂಡ ಗಣನೆಗೆ ತೊಗೊಂಡು ಅವ್ರಿಗೂ ಕೂಡ ಕೆಲವೊಬ್ಬರ ಜೊತೆಯಲ್ಲಿ ನಾವು ಆಲ್ರೆಡಿ ಮಾತಾಡಿದ್ದೀವಿ. ಅದೇ ಥರ ಇನ್ನು ಉಳಿದ ಹಾಗೆ ಭಾಳಷ್ಟು ಜನ ಏನು ಆಡಿಯೋ ಕಂಪ್ನಿಯವರಿದ್ದಾರೆ ಅವ್ರ ಜೊತೆಲೂ ಕೂಡ ಚರ್ಚೆ ಮಾಡ್ತಾಯಿದ್ದೀವಿ ಮೇಡಮ್. ಯಾವುದೇ ಕಾರಣಕ್ಕೂ ಅವರನ್ನು ಕನ್ನಡ ಚಿತ್ರಗಳಲ್ಲಿ ಕನ್ನಡ ಇದಕ್ಕೆ ಬಳಸಬಾರ್ದು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದೀವಿ. ಚೇಂಬರ್ ಇವತ್ತು ಏನು ನಿರ್ಧಾರ ತೊಗೊಂಡಿದೆ, ಅಸಹಕಾರವನ್ನು ನಾವು ಮಾಡ್ತೀವಿ. ಎಲ್ಲಿ ತನಕ ಅವ್ರು ಕ್ಷಮೆ ಕೇಳಬೇಕು ಅಂತ. ಕ್ಷಮೆ ಕೇಳೋದು ಮೊದಲನೇ ವಿಷಯ. ಕ್ಷಮೆ ಕೇಳಿದ ಮೇಲೆ ಏನು ಮಾಡಬೇಕು ಅನ್ನೋದು ಕೂಡ ಮತ್ತೊಂದು ಇದೆ. ಯಾಕೆಂದರೆ ಕ್ಷಮೆ ಕೇಳಿದ ಕೂಡಲೇ ಕ್ಷಮೆ ಕೊಡುವಂಥ ತಪ್ಪು ಅಲ್ಲ, ಅಷ್ಟು ಚಿಕ್ಕ ತಪ್ಪಾಗಿಲ್ಲ. ಇದು ಬಹಳ ದೊಡ್ಡ ಅಪರಾಧನೇ ಇದು ಆಗಿರೋದು. ನಾವೊಬ್ಬ ಅಭಿಮಾನಿಯಾಗಿ ಈ ರೀತಿ ಇದನ್ನು ಅವರಿಂದ ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇತ್ತ ಸೋನು ನಿಗಮ್ಗೆ ವಿಚಾರಣೆಗೆ ಹಾಜರಾಗುವಂತೆ ಆವಲಹಳ್ಳಿ ಪೊಲೀಸರು ನೋಟಿಸ್ ನೀಡಿದ್ದಾರೆ. 1 ವಾರದೊಳಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿ ನೋಟಿಸ್ ನೀಡಿದ್ದಾರೆ. ಕನ್ನಡ ಭಾಷೆ ಸೆಂಟಿಮೆಂಟಲ್ ವಿಚಾರ ಇದು. ಕನ್ನಡ ಹಾಡು ಕೇಳಿದ್ದಕ್ಕೂ ಅವರ ಪ್ರತಿಕ್ರಿಯೆಗೂ ಸಂಬಂಧವಿಲ್ಲ. ಮುಂದಿನ ವಾರ ವಿಚಾರಣೆಗೆ ಹಾಜರಾಗಲು ನೋಟಿಸ್ ನೀಡಿದ್ದೇವೆ. ಆಯೋಜಕರನ್ನ ಕರೆದು ಮಾಹಿತಿ ಪಡೆಯುತ್ತೇವೆ. ಸಂಪೂರ್ಣವಾಗಿ ತನಿಖೆ ಮಾಡುತ್ತೇವೆ ಎಂದು ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿಕೆ ಬಾಬಾ ಹೇಳಿದ್ದಾರೆ. ಅವಲಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಾವು ಒಂದು ಕೇಸನ್ನು ರಿಜಿಸ್ಟರ್ ಮಾಡಿದ್ದಾಗಿದೆ. ಪ್ರಕರಣ ತನಿಖೆಯಲ್ಲಿದೆ. ಕನ್ಸಿಡರಿಂಗ್ ದ ಗ್ರಾವಿಟಿ ಆಫ್ ದ ಕೇಸ್, ಇನ್ಸ್ಪೆಕ್ಟರ್ ಇಸ್ ಇನ್ವೆಸ್ಟಿಗೇಟಿಂಗ್ ದ ಕೇಸ್ ಒಂದು. ಆಮೇಲೆ ತನಿಖೆ ಜಾರಿಯಲ್ಲಿದೆ. ಶಾರ್ಟ್ಲಿ ಈ ಸಿಂಗರ್ ಅವರಿಗೆ ಇದ್ರ ಬಗ್ಗೆ ಏನು ಈ ಕನ್ನಡಿಗ ಸೆಂಟಿಮೆಂಟ್ಸ್ ನಮ್ಮದೇನಿದೆ, ಇಲ್ಲಿ ಕರ್ನಾಟಕ ರಾಜ್ಯಕ್ಕೆ ಮತ್ತು ಬೆಂಗಳೂರಿಗೆ ಬಂದುಬಿಟ್ಟು ಇಲ್ಲಿ ಪರ್ಫಾರ್ಮ್ ಮಾಡಬೇಕಾದಾಗ ಒಂದು ಕನ್ನಡ ಸಾಂಗ್ ಕೇಳಿದ ಬಗ್ಗೆ, ಇದು ನಮ್ಮ ಲ್ಯಾಂಗ್ವೇಜ್ ಸೆಂಟಿಮೆಂಟ್ಸನ್ನು ಇದು ಆಗಿರೋದಕ್ಕೆ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದು. ಆ ಪ್ರಕಾರ ಅವ್ರಿಗೆ ಶಾರ್ಟ್ಲಿ ನಾವು ನಮ್ಮ ಸ್ಟೇಷನ್ಗೆ ಅವ್ರಿಗೆ ಸಮನ್ ಮಾಡಲಿಕ್ಕೆ ನೋಟಿಸ್ ಕಳಿಸಿದ್ದಾಗಿದೆ. ಆ ಪ್ರಕಾರ ಅವ್ರು ಬಂದ ನಂತರ
ಅವ್ರದ್ದು ಏನೇನಾಗಿದೆ, ಯಾವ ಕಾರಣಾಂತರಗಳು ಏನಿದೆ ಅಂತ ತಿಳ್ಕೊಂಡ್ಬಿಟ್ಟು ತನಿಖೆಯನ್ನು ಕಂಟಿನ್ಯೂ ಮಾಡ್ತೀವಿ. ಒಟ್ಟಾರೆ ಕೆಚ್ಚೆದೆಯ ಕನ್ನಡಿಗರ ಕಿಚ್ಚಿಗೆ ಮಂಡಿಯೂರಿದ ಸೋನು ನಿಗಮ್ ಫಿಲ್ಮ್ ಚೇಂಬರ್ನಿಂದ ಅಸಹಕಾರ ಬೆನ್ನಲ್ಲೇ ಕ್ಷಮೆಯಾಚನೆ ಮಾಡಿದ್ದಾರೆ. ಆದರೆ ಫಿಲ್ಮ್ ಚೇಂಬರ್ ಮುಂದಿನ ನಡೆ ಏನು ಎಂಬುದು ಕುತೂಹಲ ಮೂಡಿಸಿದೆ. ಕ್ಷಮೆ ಕೇಳಿದ ಮಾತ್ರಕ್ಕೆ ಕನ್ನಡ ಹಾಡು ಹಾಡೋಕೆ ಅವಕಾಶ ಸಿಗುತ್ತಾ? ಕನ್ನಡಿಗರು ಕಲಾವಿದರು ಕ್ಷಮಿಸಿ ಅವಕಾಶ ಕೊಡ್ತಾರಾ? ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.